ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಬದುಕೆ ನಶ್ವರ. ನೋಡಿ, ಮಾಡೋದು 2 ನಿಮಿಷದ ಕೆಲಸ ಆದ್ರೆ ಬದುಕೆ ನಶ್ವರ ಆಗಿಬಿಡತ್ತೆ. ಅಂಗಡಿ ಸುಟ್ಟಾಕ್ತಾರೆ ಪಾಪ, ಬಡವರ ಅಂಗಡಿ ಆದ್ರೆ ಅವ್ರು ಏನ್ ಮಾಡ್ಬೇಕು? ಇಷ್ಟು ವರ್ಷ ದುಡಿದಿದ್ದೆಲ್ಲ ನೀರ್ನಲ್ಲಿ ಹೋಮ ಆಗೋಯ್ತು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ವ್ಯಾಪಾರಸ್ಥರು. ಲಕ್ಷಾಂತರ ರೂಪಾಯಿ. ತಮಾಷೆನೆ ಅಂದ್ರೆ ದುಡಿಯಕ್ಕೆ ಎಷ್ಟು ಕಷ್ಟ. ಸುಡೋದಕ್ಕೆ ಹೇಳ್ತಾರಲ್ಲ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ನಾಗಮಂಗಲದಲ್ಲಿ ನಡೆದಂಥ ಗಲಭೆಯಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯವನ್ನ ಮೆರೆದಿದ್ದಾರೆ. ಅವರ ದುಷ್ಕೃತ್ಯಕ್ಕೆ ಉದ್ಯಮಿ ಒಬ್ಬರು ಈಗ ಬೀದಿಗೆ ಬಂದಿದ್ದಾರೆ. 1.5 ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸುವಂತಾಗಿದೆ. ಏನು ಸಾಧಾರಣ ಟೆಕ್ಸ್ಟೈಲ್ ಬಟ್ಟೆ ಶೋರೂಮ್ಗೆ ರಾತ್ರಿ ಬೆಂಕಿಯನ್ನು ಕಿಡಿಗೇಡಿ ಹಾಕಿರುವಂಥದ್ದು. ಇದರಿಂದಾಗಿ ಏನು ಇಡೀ ಅಂಗಡಿಯ ಮಳಿಗೆ ಒಳಗಡೆ ಇದ್ದಂಥ ಬಟ್ಟೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಇದರಿಂದ ಸುಮಾರು 1.5 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಮಾಲೀಕ ಭೀಮರಾಜ್ ಅವರು ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಏನು ಬಟ್ಟೆ ಅಂಗಡಿ ಮಾಲೀಕರಾದಂಥ ಭೀಮರಾಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮಗೆ ಯಾವಾಗ ಗೊತ್ತಾಯಿತು ಇದು ದಗದಗಿಸ್ತಾ ಇದೆ ಅಂತ? ಸರ್, ಸಂಜೆ 8 ಗಂಟೆಗೆ ಫೋನ್ ಬಂತು. ನಾವು ಬಂದ್ವಿ ಸರ್. ಪ್ಲಸ್ ಫೈರ್ನ ಕರ್ಕೊಂಬಂದ್ವಿ. ಫಸ್ಟ್ ಬೆಂಕಿ ಆರಿಸಿದ್ವಿ. ನೆಕ್ಸ್ಟ್ ಸರ್ ನಮ್ಮ ಮೇಲೆ ಅಟ್ಯಾಕ್ ಆಯಿತು. ಓಡಿದ್ವಿ ಇಲ್ಲಿಂದ. ವಾಪಸ್ ಬಂದ್ವಿ ಸರ್. ವಾಪಸ್ ಸೇಮ್ ಥಿಂಗ್ ಆಯಿತು ಸರ್. ರಾತ್ರಿ 11:30 12 ಗಂಟೆ ಗಂಟ ಸೇಮ್ ಥಿಂಗ್ ನಡೀತಾನೆ ಇತ್ತು ಸರ್. 12:30ಗೆ ಫುಲ್ ಅಂಗಡಿ ಹೊಡೆದು ಒಳಗಡೆ ಬೆಂಕಿ ಹಾಕ್ಬಿಟ್ಟಿದ್ರು ಸರ್. ಎಲ್ಲ ಸುಟ್ಟೋಯ್ತು ಅಂತ ಹೊಂಟೋದ್ವಿ ಸರ್ ನಾವು. ಅಂದರೆ ನೀವು ಆರ್ಸಕ್ಕೆ ಬಂದಾಗಲೂ ನಿಮ್ಮ ಮೇಲೆ ಅಟ್ಯಾಕ್ ಆಯಿತಾ? ಹೌದು ಸರ್. ಯಾರು ಎಷ್ಟು ಜನ ಇದ್ದರು, ಏನೆಲ್ಲ ತಂದಿದ್ರು ಅಂತ? ಒಂದು ಮೋರ್ ದೆನ್ 200 ಪೀಪಲ್ಸ್ ಇದ್ದರು ಸರ್. ಬಾಟಲ್ಸ್ ಇತ್ತು ಅವ್ರ ಹತ್ರ. ಗಾಜಿನ ಬಾಟಲ್ಗಳು ಹೊಡಿತಾಯಿದ್ರು, ಕಲ್ಲು ಹೊಡಿತಾಯಿದ್ರು. ಪೊಲೀಸ್ನವ್ರಿಗೂ ಕೂಡ ಹೊಡಿತಾಯಿದ್ರು ಸರ್. ಎಸ್ ಸರ್. ಆ ಘಟನೆ ನೋಡಿ ಭಯ ಸೃಷ್ಟಿಯಾಗಿತ್ತು ಕೆಲವ್ರಿಗೆ. ಈವನ್ ಪೊಲೀಸ್ನವರು ಎದುರ್ಕೊಂಡು ಓಡಿದ್ರು ಸರ್. ನಾವು ಅವ್ರ ಜೊತೆನೇ ಓಡಿದ್ವಿ. ನಮ್ಗೆ ಪೊಲೀಸ್ನವರೇ ಸೇಫ್ ಇಲ್ಲ ಅಂದರೆ ನಾವು ಸರ್ ಯಾವ ಥರ ಸೇಫ್ ಆಗಿರೋಕ್ಕಾಗುತ್ತೆ? ಹಾಂ, ಹೌದು. ಈಗ ನಿಮ್ಮ ಬಟ್ಟೆ ಅಂಗಡಿಗೆ ಬೆಂಕಿ ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ನಷ್ಟ ಆಗಿದೆ ಸರ್? ಸರಿಸುಮಾರು 1.5 ಕೋಟಿ ಫರ್ನಿಚರ್ ವಿತ್ ಮೆಟೀರಿಯಲ್ ವಿತ್ ಇತ್ತು ಸರ್. ರೈಟ್. ನಮ್ಮ ಜೊತೆ ಮಾಜಿ ಶಾಸಕ ಹಾಗೂ JDS ಮುಖಂಡರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುರೇಶ್ ಗೌಡ ಅವರೇ. ನಮಸ್ಕಾರಮ್ಮ. ಸುರೇಶ್ ಗೌಡ ಅವರೇ, ಪಾಪ ಅಲ್ಲಿ ಕೆಲವರು ಹೇಳ್ತಾ ಇದ್ರು, ಇಲ್ಲಿ ಗ್ಲಾಸ್ ಅಷ್ಟೇ ಇದ್ದಿದ್ದು, ನಾವು ಶಟರೇ ಹಾಕ್ತಿರ್ಲಿಲ್ಲ ಅಂಗಡಿಗೆ, ಅಷ್ಟು ಸೇಫ್ ಆಗಿತ್ತು ನಾಗಮಂಗಲ, ಅಷ್ಟು ಸುರಕ್ಷಿತವಾಗಿತ್ತು. ಆದ್ರೆ ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದಿದ್ದಾರೆ. ರಾತ್ರಿ ಎಲ್ಲ ಎಂಥ ಅನಾಹುತ ಆಗಿದೆ ನೀವು ಕೂಡ ನೋಡಿದಿರಿ. ಯಾಕೆ ಹಿಂಗಾಯ್ತು ಸರ್ ನಾಗಮಂಗಲದಲ್ಲಿ? ಇದು ಬಹಳ ವರ್ಷಗಳಿಂದ ಎಲ್ಲ ಕೋಮ್ನವರು ಸಹ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಸಹಬಾಳ್ವೆ ನಡೆಸ್ತಾ ಇರ್ತಕ್ಕಂಥ ನಗರ ಇದು. ಇದು ಕಳೆದ 1 ವರ್ಷದಿಂದನೂ ಸಹ ಇದೊಂದು ಘಟನೆ ನಡೆದಿತ್ತು. ಆದರೆ ತಾಲೂಕು ಆಡಳಿತ ಯಾವುದೇ ಧರ್ಮೀಯರು ಅವರ ಹಬ್ಬದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ತಾಲೂಕು ಆಡಳಿತ, ಜಿಲ್ಲಾಡಳಿತ. ಆದರೆ ಎಲ್ಲೋ ಒಂದು ಕಡೆ ಅವರು ಅಟ್ರ್ ಫೇಲ್ಯೂರ್ ಆಗಿದ್ದಾರೆ. ಅವ್ರಿಗೆ ಇನ್ಫಾರ್ಮೇಷನ್ ಇದೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿ ಜವಾಬ್ದಾರಿ ತಗೋಬೇಕಾಗ್ತದೆ. ಜೊತೆಗೆ ಈಗಾಗಿರ್ತಕ್ಕಂಥ ಘಟನೆಗಳಿಗೆ ಎಲ್ಲ ಕೋಮಿನವ್ರಿಗೂ ಸಹ ಯಾರ್ಯಾರು ಲಾಸ್ ಆಗಿದೆ ಸಂಪೂರ್ಣವಾಗಿ ಪರಿಹಾರವನ್ನು, ಏನು ಲಾಸ್ ಆಗಿದೆ ಅಷ್ಟೂ ಸಹ ಪರಿಹಾರವನ್ನು ಸರ್ಕಾರ ಕೊಡಬೇಕಾಗಿದೆ. ಇಲ್ಲಾಂದರೆ ಸರ್ಕಾರದ ಬಗ್ಗೆ ಅಪನಂಬಿಕೆ ಹೋಗ್ತದೆ. ಕಾನೂನು ಪರಿಪಾಲನೆ ಮಾಡಬೇಕಾದ ಧರ್ಮ ಸರ್ಕಾರದ್ದು. ಸರ್ಕಾರ ಕಾನೂನು ಪರಿಪಾಲನೆ ಮಾಡಲಿಲ್ಲ ಅಂದಂಥ ಸಂದರ್ಭದಲ್ಲಿ ಇವರೆಲ್ಲ ಟ್ಯಾಕ್ಸ್ ಪೇಯರ್ಸು ಏನು ಮಾಡ್ತಾರೆ? ಇದ್ರ ಜೊತೆಗೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, ಇರ್ತಕ್ಕಂಥ ಠಾಣಾಧಿಕಾರಿನ ಮೊದಲು A1 ಆರೋಪಿ ಮಾಡಿ ಆತನ ತನಿಖೆ ನಡೆಸಬೇಕು. ಯಾಕೆಂದರೆ ಈಸ್ ದ ಅಟ್ಮೋಸ್ಟ್ ಫೇಲ್ಯೂರು. ಇದು ನಡೆಯುತ್ತೆ ಈ ಥರ ಅಲ್ಲ. ಕಳೆದ 1 ವರ್ಷದಿಂದ ನಡೆದಿದ್ದಂಥ ಸೇಮ್ ಜಾಗದಲ್ಲಿ ನಡೆದಿದೆ ಅಂದರೆ ಇವ್ರಿಗೆ ಗೊತ್ತಿರಲಿಲ್ವಾ? ಎಕ್ಸಾಕ್ಟ್ಲಿ ಸುರೇಶ್ ಗೌಡ್ರೆ, ನೀವು ಹೇಳ್ತಾ ಇರೋದು ಬಹಳ ಸ್ಪಷ್ಟ. ನಮಗೂ ಕೂಡ ಅದು ಪ್ರಶ್ನೆ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಆಗಿತ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಬೇಕಾಗಿತ್ತು, ಬಟ್ ಅಲ್ಲೂ ಕೂಡ ಫೇಲ್ಯೂರ್. ಜನನೇ ಇರಲಿಲ್ಲ, ಸಿಬ್ಬಂದಿನೇ ಇರಲಿಲ್ಲ, ಅಲಾಟೇ ಆಗಿರಲಿಲ್ಲ ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಿದ್ದಾರೆ. ಕೊನೆಗೆ ಎಷ್ಟರ ಮಟ್ಟಿಗೆ ಭಯದ ವಾತಾವರಣ ಅಂದರೆ ಪೊಲೀಸರೇ ಕಾಲ್ ಕಿತ್ತರಂತೆ, ಅಲ್ಲಿಂದ ಓಡ್ ಹೋಗ್ಬಿಟ್ರು. ನಾವು ಹೇಗೆ ಇಲ್ಲಿ ನಿಲ್ಲಕ್ಕಾಗುತ್ತೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಭಯದ ವಾತಾವರಣ. ನನಗೆ ಬಹಳ ಖುಷಿಯಾಗಿದ್ದು, ನೀವು ರಾಜಕೀಯ ಮಾತುಗಳನ್ನ ಆಡ್ತಾ ಇಲ್ಲ, ಯಾರ್ದೋ ಮೇಲೆ ಬ್ಲೇಮ್ ಮಾಡಲಿಲ್ಲ, ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡ್ತಿದ್ದೀರಿ. ಇಲ್ಲ ಇದನ್ನು ನಾನು ರಾಜಕೀಯ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳೋದು, ಇನ್ನು 15 ದಿವಸ 1 ತಿಂಗಳಲ್ಲಿ ಇನ್ನೊಂದು ಕೋಮ್ನವರು ಅವರ ಪೂಜೆಗಳನ್ನ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ.
ಆ ಸಂದರ್ಭದಲ್ಲೂ ಅವರು ಬೇರೆ ಇದ್ರ ಮೇಲೆ ಹೋಗಬೇಕಾಗ್ತದೆ. ಆಗ ಅವರು ತೊಂದರೆ ಕೊಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥ ನಾನು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮನ ಪಾಲನೆ ಮಾಡಲಿಕ್ಕೆ ಇದು ಬಹಳ ಭಾವನಾತ್ಮಕವಾಗಿ ಇರ್ತದೆ ಧರ್ಮ ಅಂತಕ್ಕಂಥದ್ದು. ಆದರೆ ರಕ್ಷಣೆ ಮಾಡಬೇಕು, ಅವ್ರ ತಕ್ಷಣ ಅವರಿಗೆ ಸೂಕ್ತ ಬದ್ಧತೆ ಕೊಡಬೇಕಾಗಿರ್ತದೆ. ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ಸರ್ಕಾರ ಇದರಿಂದ ಎಲ್ಲೋ ರೀತಿಯ ಕೇವಲ ಮತಗಳನ್ನ ಗಮನದಲ್ಲಿಟ್ಕೊಂಡು ಅಥವಾ ಇಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋದಕ್ಕೆ ಟು ಕೀಪ್ ದೇರ್ ವೋಟರ್ಸ್ ಅಲೈವ್ ಅದನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ರಾಜಕಾರಣವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಭಾಳ ಕಷ್ಟವಾಗ್ತದೆ. ಇದು ಅಟ್ರ್ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಂಡ್ ತಾಲೂಕು ಅಡ್ಮಿನಿಸ್ಟ್ರೇಷನ್. ಎಸ್ ಸುರೇಶ್ ಗೌಡ್ರೆ, ಅವ್ರು ನೀವು ನೋಡಿದ್ರೆ ಮಚ್ಚು ಲಾಂಗ್ ಉದ್ದದನ್ನದು ಎಲ್ಲ ಹಿಡ್ಕೊಂಡು ಆ CCTVನಲ್ಲಿ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಪ್ರಿಪೇರ್ ಆಗಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಲಾಂಗು ಮಚ್ಚು ಹಿಡ್ಕೊಂಡು ಬಂದಿರತಕ್ಕಂಥದ್ದು, ಕೈಯಲ್ಲಿ ಕಲ್ಲುಗಳನ್ನ ರೆಡಿ ಮಾಡಿ ಇಟ್ಕೊಂಡು ಹೊಡೆಯಕ್ಕೆ ಅಂತಾನೆ. ಅಂದ್ರೆ ಮೆರವಣಿಗೆ ಬರೋ ಅರ್ಧ ಗಂಟೆ ಮುಂಚೆನೆ ಅವ್ರು ರೆಡಿಯಾಗಿ ಇಂಥವೆಲ್ಲ ಆ CCTV ದೃಶ್ಯದಲ್ಲಿ ಕಾಣ್ತದೆ. ಅಂದ್ರೆ ಇದು ಇಂಟೆಲಿಜೆನ್ಸ್ಗೆ ಗೊತ್ತಿರ್ಲಿಲ್ವಾ? ನಾಗಮಂಗಲ ಒಂದ್ಸರಿ ಗಲಾಟೆ ಆಗಿತ್ತು, ಸೂಕ್ಷ್ಮ ಪ್ರದೇಶ, ಗಣಪತಿ ಮೆರವಣಿಗೆ ಹೋಗುತ್ತೆ ಅಂದ್ರಲ್ಲಿ ಕಾನೂನು ಸುವ್ಯವಸ್ಥೆ, ಯಾವುದೇ ಮೆರವಣಿಗೆ ಹೋಗ್ಲಿ, ಯಾವುದೇ ಧರ್ಮದ ಹೋಗ್ಲಿ, ಅಲ್ಲಿ ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಬೇಕು, ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಬೇಕು, ಗೊತ್ತಿರ್ಲಿಲ್ವಾ? ಇದನ್ನ ಹಿಂಗೆ ಬಿಡಕ್ಕಾಗತ್ತಾ? ರಾಜ್ಯ ಸರ್ಕಾರದವನ್ನ ಅಥವಾ ಯಾವುದನ್ನೋ ಒಂದು ಇಶ್ಯೂ ಡೈವರ್ಟ್ ಮಾಡಕ್ಕೆ ಏನಾದ್ರು ಮಾಡ್ತಾ ಇದ್ದಾರಾ? ಇವತ್ತಿನೇನೋ ಪ್ರಾಸಿಕ್ಯೂಷನ್ ಮತ್ತೊಂದು ಗೊತ್ತಿಲ್ಲ ನಂಗೆ, ಯಾಕೆ ಹಿಂಗ್ ಮಾಡಿದ್ರು ಅಂತ. ಈಗ ನಮಗೆ ಅನುಮಾನ ಇದೆ, ಸರ್ಕಾರದ ಲೋಪದೋಷಗಳನ್ನ ಜನಸಾಮಾನ್ಯರಿಂದ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಇಂಥ ಇನ್ಸಿಡೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಯಾರೋ ಆ್ಯಕ್ಟ್ರು ಎಲ್ಲ ಟೀ ಕುಡ್ದ ಅಂತಕ್ಕಂಥದ್ದು ಹಾಕ್ಸ್ತಕ್ಕಂಥದ್ದು, ಇದೆಲ್ಲ ಸರ್ಕಾರ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಇತ್ತೀಚೆಗಳಲ್ಲಿ ಬರ್ತಾ ಇದೆ. ಇದ್ರೂ ಇರ್ಬೋದು, ಏಕೆಂದರೆ ಸರ್ಕಾರ ತನ್ನ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ, ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಏನು ಮಾಡಿದೆ ಅಂತ ಗೊತ್ತಿಲ್ಲ. ಅದು ಸತ್ಯ ನಮಗೆ ಗೊತ್ತಿಲ್ಲ. ನಾನು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರು ಯಾರೇ ತಪ್ಪು ಮಾಡಿರಲಿ, ನಿಮಗೆ ಎವಿಡೆನ್ಸಸ್ ಇರ್ತವೆ, CCTV ಫುಟೇಜಸ್ ಇದೆ, ಕ್ಯಾಮ್ರಾಗಳಿದ್ದಾವೆ, ಮಾಧ್ಯಮದವ್ರು ತಕ್ಷಣ ಅಟೆಂಡ್ ಮಾಡಿದ್ದಾರೆ. ಯಾರು ತಪ್ಪಿತಸ್ಥ ಅವ್ರ ಮೇಲೆ ಕ್ರಮ ತೆಗೆದುಕೊ. ಅದು ಬಿಟ್ಬಿಟ್ಟು ಅವ್ರನ್ನ 50 ಜನ ಅರೆಸ್ಟ್ ಮಾಡಿದ್ವಿ, ಇವ್ರನ್ನ 50 ಜನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ರಾತ್ರಿ ಏಕಾಏಕಿ ಏನೂ ತಪ್ಪಿತಸ್ಥ ಮಾಡಿದವ್ರನ್ನ, ಅಲ್ಲಿ ನಿಂತಿದ್ದವ್ರನ್ನ, ನೋಡ್ತಾ ಇದ್ದವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಕ್ಕಂಥದ್ದು ಮತ್ತೊಂತಕ್ಕಂಥದ್ದು ಸರ್ಕಾರ ಮಾಡಬಾರ್ದು. ಯಾರು ತಪ್ಪಿತಸ್ಥಿದ್ದಾರೆ ಅವ್ರು ಮಾಡಲಿ. ಜೊತೆಗೆ ಏನಿವತ್ತು ಸುಮಾರು 60 ಇಂದ 70 80 ಅಂಗಡಿಗಳಿಗೆ ಸಂಪೂರ್ಣ ಬೆಂಕಿಯಾಗಿ ಸುಟ್ಟೋಗಿದೆ, ಸಂಪೂರ್ಣವಾಗಿ ಪರಿಹಾರ ಕೊಡಬೇಕು. ಓಕೆ ಸುರೇಶ್ ಗೌಡ್ರೆ, ಈಗ ಇನ್ನೊಂದು ಪ್ರಶ್ನೆ, ಯಾಕಂದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಅಲ್ಲಲ್ಲಿಂದ ಗಲಾಟೆ, ಕೊಲೆ ಪ್ರಕರಣಗಳು, ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇರೋದನ್ನ ಗಮನಿಸಿದ್ರೆ ಕಾನೂನು ಇನ್ನಷ್ಟು ಬಿಗಿ ಆಗಬೇಕು. ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಇನ್ನಷ್ಟು ಕಠಿಣ ನಿರ್ಧಾರಗಳನ್ನ, ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಅನ್ಸುತ್ತಾ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ? ಯಾವತ್ತು ಜನಗಳಿಗೆ ಕಾನೂನು ಅದನ್ನು ಕ್ರಮ ಕೈಗೊಳ್ತದೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಕಾನೂನು ಇದೆ ಅಂತಕ್ಕಂಥದ್ದು ಭಯ ಇರಲ್ವ, ಆವಾಗ ಇಂಥ ಇನ್ಸಿಡೆಂಟ್ಗಳು ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲೋ ಒಂದು ಕಡೆ ತುಷ್ಟೀಕರಣ, ಕುಮ್ಮಕ್ಕು, ಮತ್ತೊಂದು ಮಗದೊಂದು ನೋಡಿದ್ರೆ ಅದು ಏನೋ ಮಾಡೋಕ್ಕೋಗಿ ಏನೋ ಆಗ್ತದೆ. ಇದು ಆಗಬಾರ್ದು. ತಕ್ಷಣ ಕಲ್ಪ್ರಿಟ್ಸ್ ಯಾರೇ ಆಗಿರಲಿ, ಅವರೆಷ್ಟೇ ದೊಡ್ಡವರಾಗಿರಲಿ, ಅವ್ರಿಗೆ ಶಿಕ್ಷೆ ಆಗಬೇಕು. ಇದ್ರ ಜೊತೆಗೆ ಸುರೇಶ್ ಗೌಡ್ರೆ, ಇನ್ನೋಸೆಂಟ್ ಪೀಪಲ್ ಶುಡ್ ನಾಟ್